ಸರಿ, ಸಿಬಿಐ ಚುನಾವಣೆ ನಡೀಬೇಕಾಯ್ತು ಆದಷ್ಟು. ಈಗ ಮತ್ತೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕಾಲಾವಕಾಶ ಕೊಡಿ ಡಿಸೆಂಬರ್ ವರೆಗೆ ಅಂತ ಹೇಳ್ತಾ ಬಿಕಾಸ್ ಆಫ್ ಎಸ್ಐ. ಬಟ್ ಅದೊಂದೇ ರೀಸನ್ ಅಥವಾ ಸರ್ಕಾರಕ್ಕೆ ಅದನ್ನ ಮಾಡುವಂತ ಮನಸ್ಸಿಲ್ವಾ? ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದ್ರೆ SIR ಮಾಡಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದ್ರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದ್ರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸ್ಬೇಕು. ಒಂದು 15ನೇ ತಾರೀಕು ಇಲ್ಲಾಂದ್ರೆ 30ನೇ ತಾರೀಕು ಒಳಗಡೆ ಹೊರಡಿಸ್ಬೇಕು. ಅದಾದ ನಂತರ ಎಲೆಕ್ಟ್ರಲ್ ರೋಲ್ಸ್ ಮಾಡಬೇಕಲ್ಲ, ಅದನ್ನು ಕ್ಲಾರಿಟಿ ಇಲ್ಲ. ಯಾವ ಎಲೆಕ್ಟ್ರಲ್ ರೋಲ್ಸ್ ಮೇಲೆ ನಾವು ಚುನಾವಣೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸರ್ಕಾರದವ್ರು ಹೋಗಿರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸ್ಅಡ್ವಾಂಟೇಜ್ ಏನಿದೆ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಈ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ನೋಡೋಣ. ಸರಿ, ಸಿಬಿಐ ಚುನಾವಣೆ ನಡೀಬೇಕಾಯ್ತು ಆದಷ್ಟು. ಈಗ ಮತ್ತೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕಾಲಾವಕಾಶ ಕೊಡಿ ಡಿಸೆಂಬರ್ ವರೆಗೆ ಅಂತ ಹೇಳ್ತಾ ಬಿಕಾಸ್ ಆಫ್ ಎಸ್ಐ. ಬಟ್ ಅದೊಂದೇ ರೀಸನ್ ಅಥವಾ ಸರ್ಕಾರಕ್ಕೆ ಅದನ್ನ ಮಾಡುವಂತ ಮನಸ್ಸಿಲ್ವಾ? ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದ್ರೆ SIR ಮಾಡಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದ್ರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದ್ರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸ್ಬೇಕು. ಒಂದು 15ನೇ ತಾರೀಕು ಇಲ್ಲಾಂದ್ರೆ 30ನೇ ತಾರೀಕು ಒಳಗಡೆ ಹೊರಡಿಸ್ಬೇಕು. ಅದಾದ ನಂತರ ಎಲೆಕ್ಟ್ರಲ್ ರೋಲ್ಸ್ ಮಾಡಬೇಕಲ್ಲ, ಅದನ್ನು ಕ್ಲಾರಿಟಿ ಇಲ್ಲ. ಯಾವ ಎಲೆಕ್ಟ್ರಲ್ ರೋಲ್ಸ್ ಮೇಲೆ ನಾವು ಚುನಾವಣೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸರ್ಕಾರದವ್ರು ಹೋಗಿರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ಏನಂತೀರ ಡಿಸ್ಅಡ್ವಾಂಟೇಜ್ ಏನಿದೆ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಈ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ನೋಡೋಣ.